ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ನಾನು ಇದನ್ನು ನನ್ನ ಸ್ನೇಕ್ ಪ್ಲಾಂಟ್ ಇದೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಇದು ಬಂದಿದೆ ಅಂತ. ಇದು ನಾ ಎಷ್ಟು ಕೋಶಿಶ್ ಮಾಡ್ಲತ್ತೀನಿ ಇದಕ್ಕೆ. ಬೇಡ, ಇದು ಒಡೆಯೋದು ಬೇಡ, ಇದಕ್ಕೆ ಹಾಗೆ ತೆಗಿಬೇಕು. ಇದಕ್ಕೆ ನಾನು ಒಡೆದಂದ್ರೆ ಮತ್ತು ನಾನು ಗಾರ್ಡನ್ದಾಗ ಒಂದು ಪಾಟ್ ನನಗೆ ಕಮ್ಮಿ ಬೀಳ್ತದೆ ಅಂಥೇಳಿ ನಾ ಇದಕ್ಕೆ ಹಾಗೆ ತೆಗಿಯೋಕೆ ಕೋಶಿಶ್ ಮಾಡಕತ್ತೀನಿ. ಅಂದ್ರೂ ಇದು ನನಗೆ ಬರಲಾಗ್ಯದ. ನೋಡ್ರಿ, ನಾ ಇದು ಸ್ವಲ್ಪ ಬಡ್ಗಿಲಿಂತ ಸ್ವಲ್ಪ ನಾ ಹೊಡೆದು ಢೀಲ ಮಾಡ್ದೆ ಅಂತಂದ್ರೆ ಇದು ನನಗೆ ಬರ್ತದಂತ ನಾನು ತಿಳ್ಕೊಂಡಿದ್ದೆ. ಅಂದ್ರೆ ಇದು ನಾನು ಜರ ಇದು ಜಾಸ್ತಿನೇ ಹೊಡೆಯೋದಾಗ ಇದು ನನಗೆ ಒಡೆದೇ ಹೋಯ್ತು ಫ್ರೆಂಡ್ಸ್. ಇರಲಿ, ಪರವಾಗಿಲ್ಲ, ನನಗೆ ಇದು ಹೊಡಿತಂಥೇಳಿ ನನಗೆ ಸ್ವಲ್ಪ ಬೇಜಾರು ಭೀ ಆಯಿತು. ಇದು ನೋಡ್ರಿ, ಇದು ನನಗೆ ಸ್ನೇಕ್ ಪ್ಲಾಂಟ್ ಇದು ನಾ ಯಾಕೆ ನಿಮಗೆ ತೋರ್ಸಕತ್ತೀನಿ ಅಂತಂದ್ರೆ, ಇದು ನೋಡ್ರಿ, ನಾ ಒಂದು ಸ್ನೇಕ್ ಪ್ಲಾಂಟ್ ತಂದು ಹಚ್ಚಿದ್ದ. ಇದ್ರದ್ದು ವೆರೈಟಿ ಏನದ, ಸ್ವಲ್ಪ ತೆಳ್ಳಗಿರ್ತದೆ. ಇದು ಅಡ್ಡಲ ಇದ್ರ ಲೀವ್ಸ್ ಇರಲ್ಲ ಫ್ರೆಂಡ್ಸ್. ಇದು ಸ್ವಲ್ಪ ತೆಳ್ಳಗಿರ್ತದೆ. ಇದು ನಮ್ಮ ಗಾರ್ಡನ್ದಾಗ ನಾವು ಹಚ್ಚಿದೇವಂದ್ರೆ ನಮಗೇನಾಗ್ತದೆ, ಇದು ನಾವು ಒಂದೇ ತಂದು ಹಚ್ಚಿದೇವಂದ್ರೆ ನಮಗೆ 3-4 ತಿಂಗಳದಾಗ ಇದ್ರಾಗ 20-30 ಗಿಡಗಳು ನಮಗೆ ಸಿಗ್ತಾವೆ ಫ್ರೆಂಡ್ಸ್. ನಮಗೆ ಗಿಡಗಳು ಇವು ನಾವು ಬೇರೆ ಬೇರೆ ಮಾಡಿ ಹಚ್ಚಿದೀವಿ ಅಂತಂದ್ರೆ ನೀವು ಲೆಕ್ಕ ಹಾಕ್ರಿ ಫ್ರೆಂಡ್ಸ್, ಇದ್ರಾಗ ಎಷ್ಟು ನಮಗೆ ಗಿಡಗಳು ಸಿಗ್ತಾವಂಥೇಳಿ. ನನಗೆ ಅನ್ಸೋ ಮಟ್ಟಿಗೆ ಈ ದೊಡ್ಡ ಕುಂಡದಾಗ ಇದ್ದಿದ್ದೇನು ಗಿಡ ಅದಲ್ಲ, ಇದ್ರಾಗ ನನಗೆ 20 ಗಿಡಗಳು ನನಗೆ ಸಿಗ್ತಾವೆ. ಮತ್ತು ಇದ್ರ ಸಣ್ಣದ್ರಾಗ ನಾ ಬಿಸ್ಕಿಟ್ ಡಬ್ಬಿದಾಗ ಏನು ಹಚ್ಚಿನಲ್ಲ, ಇದ್ರಾಗೂ ನನಗೆ ಒಂದು 8-10 ನಾ ಗಿಡ ಮಾಡ್ಬೋದು ಫ್ರೆಂಡ್ಸ್. ಇವು ಹಚ್ಚಿ ನಮ್ಮ ಮನೆ ಮುಂದೆ ನಾವು ಲೈನಿಗೆ ಇಟ್ಟಿವಿ ಅಂತಂದ್ರೆ ನಮ್ಗೆ ಎಷ್ಟು ಚಂದ ಕಾಣಿಸ್ತದೆ ನಮ್ಮದು ಅಂಗಳ, ನಮ್ಗೆ ಎಷ್ಟು ಮನಸ್ಸು ಬರ್ತದೆ. ಮತ್ತು ಅಂತಾರಲ್ಲ ಫ್ರೆಂಡ್ಸ್, ಇದು ಮತ್ತು ಗಾಳಿ ಶುದ್ಧ ಮಾಡ್ತದೆ ಅಂಥೇಳಿ, ಮತ್ತು ಇದು ಆಕ್ಸಿಜನ್ ಗಿಡ ಅದ ಅಂತ ಅಂತಾರಲ್ಲ ಫ್ರೆಂಡ್ಸ್. ಮತ್ತು ಅದ್ರಲಿಂತನೂ ನಮಗೆ ಭಾಳ ಲಾಭ ಅದ. ಇದ್ರ ಕಡೆಯಿಂದ ನಮಗೂ ಭಾಳ ಲಾಭ ಅದ. ನೋಡ್ರಿ, ಇದು ನಾ ಏನು ಮಾಡ್ಲಕತ್ತೀನಿ ಈಗ ಅಂದ್ರೆ, ಇದನ್ನು ಡಬ್ಬಿದಾಗ, ಬಿಸ್ಕಿಟ್ ಡಬ್ಬಿದಾಗ ಅದ್ರಾಗ ನಾನು ತಂದು ಹಚ್ಚಿದ ಇದು. ಅದಕ್ಕೆ ನಾ ಏನು ಮಾಡ್ಲಕತ್ತೀನಿ, ಇವಕ್ಕೆ ಬೇರೆ ಬೇರೆ ಮಾಡಿ ಇನ್ನೂ ಸ್ವಲ್ಪ ಜಾಸ್ತಿ ಗಿಡಗಳು ನನ್ನ ಹತ್ರ ಆಗಲಿ ಅಂಥೇಳಿ ನಾ ಏನು ಮಾಡ್ಲತ್ತೀನಿ, ಇವಕ್ಕೆ ಬೇರೆ ಮಾಡಿ ಈಗ ನಾನು ಕುಂಡಗಳು ತಂದೀನಿ. ಇದು ಏರಿಯಾ ಏನದಲ್ಲ ಫ್ರೆಂಡ್ಸ್, ನನ್ನ ಟೆರೆಸ್ ಮೇಲಿಂದು ನಾ ಬಿಸ್ಕಿಟ್ ಡಬ್ಬದಾಗ ಇದ್ರಾಗ ಹಚ್ಚಿದ್ದ. ಇಲ್ಲೊಂದು ಅಂಗಡಿ ಅದ, ಅವ್ರು ನನಗೆ ಡಬ್ಬಗಳು ಕೊಡ್ತಾರೆ. ನಾನು ಸ್ವಲ್ಪ ಕಡಿಮೆ ರೇಟ್ಲಿಂದ ತರ್ತೀನಿ. ಬಿಸ್ಕಿಟ್ ಡಬ್ಬ ಅದು ಖಾಲಿ ಆಗ್ತಾವಲ್ಲ, ಚಾಕ್ಲೇಟ್ ಡಬ್ಬ ಅದು, ಅದ್ರಾಗೆ ತಂದು ನಾನು ಕಟ್ಟಿಂಗ್ ಹಚ್ಕೋತೀನಿ. ಮತ್ತು ನನಗೆ ಸ್ವಲ್ಪ ಈ ಥರ ನನಗೆ ಗಿಡಗಳು ಬೆಳೆದು ಅಂತಂದ್ರೆ ನಾ ಮತ್ತು ಅವಕ್ಕೆ ಪಾಟ್ಗಳು ತಂದು ನಾ ಅವಾಗಿಂದ ಅವಾಗ ಗಿಡ ಹಾಕಿ ನನ್ನ ಮನೆ ಮುಂದೆ ನಾ ನನ್ನ ಅಂಗಳದಾಗ, ನನ್ನ ಟೆರೆಸ್ ಮೇಲೆ ಅಂದ್ರೆ ಇವು ಭಾಳ ಚಂದ ಕಾಣಿಸ್ತವೆ ನಮ್ಗೆ. ಇವು ಭಾಳ ನಮಗೆ ಮನಸ್ಸು ಬರ್ತದೆ. ಇದ್ರದ್ರಾಗ ನಾವು ಕುಂತು ಚಹಾ ಕುಡಿಬೋದು, ನಾಷ್ಟ ಮಾಡ್ಬೋದು. ನಾ ಎಲ್ಲ ಜಾಸ್ತಿ ಅಂದ್ರೆ ನಾ ಗಿಡಗಳ್ದಾಗ ಚಹಾ ಕುಡಿತೀನಿ, ನಾಷ್ಟ ಮಾಡ್ತೀನಿ ಫ್ರೆಂಡ್ಸ್. ನಾ ಮನ್ಯಾಗ ಒಳಗೆ ಕುಂತು ನಾ ಯಾವಾಗ ಭೀ ನಾ ಊಟ ಅದು ಮಾಡೋಂಗಿಲ್ಲ. ನಾ ಬರೀ ಮ್ಯಾಲೆ ನನ್ನ ಟೆರೆಸ್ ಮ್ಯಾಲೆ ಇರ್ತೀನಿ, ನಾನು ಕೆಳಗೆ ಅಂಗಳದಾಗ ಇರ್ತೀನಿ. ನೋಡ್ರಿ, ನನ್ನ ಗಿಡಗಳ ಸಲಕ್ಕಾಗಿ ನಾ 20 ಪಾಟ್ ತಂದೀನಿ ಮಾರ್ಕೆಟ್ದಲ್ಲಿಂದ. ನನಗಿವು ಮಾರ್ಕೆಟ್ ಪ್ಲಾಸ್ಟಿಕ್ ದುಕಾನ್ ಏನಿರ್ತಾವಲ್ಲ ಅದ್ರಾಗ ತಂದೀನಿ, ನಾನು ನರ್ಸರಿದಾಗ ಇವು ತಂದಿಲ್ಲ. ಇಲ್ಲಿ ನೋಡಿ, ಇವು ನನಗೆ 12 ಇಂಚಿನ ಪಾಟ್ ಅವ ಫ್ರೆಂಡ್ಸ್. ಇವು 12 ಇಂಚಿನ ಪಾಟ್ ನಾ 20 ತಂದೀನಿ. ನನಗೆ ಇವು 20ರದ್ದು ರೇಟ್ ಅಂದ್ರೆ 1050 ರೂಪಾಯಿ ಬಿದ್ದವ ಫ್ರೆಂಡ್ಸ್. ಇವು ಒಂದು ಪಾಟ್ ನನಗೆ 55 ರೂಪಾಯಿ ಒಂದು ಬಿದ್ದವ. ನಾ ಇನ್ನೂ 20 ಪಾಟ್ ಇಲ್ಲ, ನಾ ಇನ್ನೂ 60 ಪಾಟ್ ತರ್ತೀನಿ ಫ್ರೆಂಡ್ಸ್. ನಾ ಇನ್ನೂ 60 ಪಾಟ್ ತಂದಂತಂದ್ರೆ ನನ್ನ ಗಿಡ ಫುಲ್ಲು ಒಂದು ಅರ್ಧ ನನ್ನ ಗಿಡಗಳರ ಪಾಟ್ನಾಗ ಶಿಫ್ಟ್ ಆಗ್ತವೆ. ನನ್ನ ಬಳಿ ಹೆಚ್ಚಿಗೆ ಅಂದ್ರೆ ನಾನು ಡಬ್ಬಿದಾಗ ಇದ್ರಾಗೆ ಹಚ್ಚೀನಿ ಫ್ರೆಂಡ್ಸ್. ನಾ ಜಾಸ್ತಿ ಪಾಟ್ ನಾನು ಇಷ್ಟತನ ತಂದಿದ್ದಿಲ್ಲ, ನಾನು ಈಗ ಸ್ವಲ್ಪ ತರ್ಲಾಕತ್ತೀನಿ ಫ್ರೆಂಡ್ಸ್. ನೋಡ್ರಿ, ಇದನ್ನು ಒಂದು ರಾಡ್ ಇರ್ತದಲ್ಲ, ಆ ರಾಡ್ ಸಣ್ಣದೊಂದು ಕಟ್ ಮಾಡಿಕೊಂಡು ಇದು ಸ್ವಲ್ಪ ನಾವು ಗ್ಯಾಸಿನ ಮೇಲೆ ಇದು ಮಾಡಿದೀವಿ ಅಂತಂದ್ರೆ, ಕಾಸಿದೀವಿ ಅಂತಂದ್ರೆ ನಮಗೆ ಪಾಟ್ನಾಗ ಹೋಲ್ ಹಾಕ್ಲಿಕ್ಕೆ ಈಸಿ ಆಗ್ತದೆ.
ನಾನು ಪಾಟ್ನಾಗ ಹೋಲ್ ಅಂದ್ರೆ ನಾನು ಜಾಸ್ತಿನೇ ಹಾಕ್ತೀನಿ ಫ್ರೆಂಡ್ಸ್, ನಾನು ಕಡಿಮೆ ಹಾಕಲ್ಲ. ಯಾಕಂದ್ರೆ ತೆಳಗೆ ಹೋಲ್ ಮೇಲೆ ಮಣ್ಣು ಕುಂತು ಹೋಲ್ ಬಂದಾಯ್ತಂದ್ರೆ ನಮ್ಮ ಗಿಡಗಳು ಕೊಳಿತಾವ. ಅದಕ್ಕೆ ನಾ ಏನು ಮಾಡ್ತೀನಿ, ಇದಕ್ಕೆ 4 ಪಾಟ ಸ್ವಲ್ಪ ದೊಡ್ಡನೇ ಹಾಕ್ತೀನಿ. ಹೋಲ ಹಾಕಿದಾಗ ಅದ್ರ ಮ್ಯಾಲೆ ಒಂದು ನಾವು ಏನಾರ ಕಲ್ಲು ಇಟ್ಟು ತೆಳಗೆ ಸ್ವಲ್ಪ ಸಿಪ್ಪಿ ಒಣಗಿಂದು ಹಾಕ್ದೀವಿ ಅಂತಂದ್ರೆ ನಮ್ಮ ಗಿಡಗಳು ಕೊಳೆಯಂಗಿಲ್ಲ. ನಾನು ನಿಮ್ಗೆ ಗಿಡಗಳು ರೀಪಾಟ್ ಮಾಡೋದು ಮುಂದಿನ ವಿಡಿಯೋದಾಗ ತೋರಿಸ್ತೀನಿ ಫ್ರೆಂಡ್ಸ್. ಇವಾಗ ನಾನು ಪಾಟ್ ತಂದು ಎಲ್ಲ ಹೋಲ್ ಹಾಕಿ ಇಡ್ಲಾಕತ್ತೀನಿ. ನನಗೆ ಹೋಲ್ ಹಾಕಕ್ಕೂ ಟೈಮ್ ಹತ್ತದ. ಓಕೆ ಫ್ರೆಂಡ್ಸ್, ಬಾಯ್. ನನ್ನ